ನಮಸ್ಕಾರ ಸ್ನೇಹಿತರೆ, ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡುವಂಥ ರೆಮಿಡಿ ಬಂದು ಆಲ್ ಇನ್ ಒನ್ ರೆಮಿಡಿ ಅಂತಲೂ ಹೇಳ್ಬೋದು. ಯಾಕಂದರೆ ಈ ರೆಮಿಡಿಯಿಂದ ನಮ್ಮ ಫೇಶಿಯಲ್ ಹೇರ್ ರಿಮೂವ್ ಆಗುತ್ತೆ, ನಮ್ಮ ಫೇಸ್ ಗ್ಲೋ ಆಗುತ್ತೆ. ಹಾಗೆಯೇ ಯಾವುದೇ ಫಂಕ್ಷನ್ಗೆ ಹೋಗೋ ಮುಂಚೆ ಈ ಪ್ಯಾಕನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ಯಾಕೆ ತಡ ಮಾಡೋದು, ಈ ರೆಮಿಡಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಫಸ್ಟ್ಗೆ ನಾನು ಸ್ಕ್ರಬ್ ಹೇಗೆ ಪ್ರಿಪೇರ್ ಮಾಡೋದಂತ ಹೇಳ್ತೀನಿ. ನೆಕ್ಸ್ಟ್ ಫೇಸ್ ಪ್ಯಾಕ್ ಬಗ್ಗೆ ಹೇಳ್ತೀನಿ. ಫೇಸ್ ಸ್ಕ್ರಬ್ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಬೌಲಲ್ಲಿ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಒಂದು ಚಿಟಿಕೆ ಅರಿಶಿನ, ಹಾಗೆ 2 ಸ್ಪೂನ್ ಆಗುವಷ್ಟು ಮೊಸರನ್ನು ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನೀವು ಮೊಸರು ಬದಲಿಗೆ ಹಾಲನ್ನು ಕೂಡ ಯೂಸ್ ಮಾಡ್ಬೋದು, ಹಾಗೆಯೇ ರೋಸ್ ವಾಟರ್ನ ಕೂಡ ಬಳಸ್ಬೋದು. ನಾನಿಲ್ಲಿ ಮೊಸರನ್ನು ಯೂಸ್ ಮಾಡಿದ್ದೀನಿ. ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ವೈಟ್ನಿಂಗ್ ಇಫೆಕ್ಟ್ ಕೊಡುತ್ತೆ, ಮತ್ತು ಇದರ ಜೊತೆಗೆ ನಮ್ಮ ಸ್ಕಿನ್ನನ್ನು ಮಾಯಿಶ್ಚರ್ ಕೂಡ ಮಾಡುತ್ತೆ. ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಸ್ಕ್ರಬ್ ರೆಡಿ ಆಗಿದೆ. ಈ ಸ್ಕ್ರಬ್ಬನ್ನು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಮುಖದಲ್ಲಿ ಹಾಕಿ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡಿದ ನಂತರ ಯಾವುದೇ ಫೇಶಿಯಲ್ ಸ್ಟೆಪ್ಪಲ್ಲಿ ಇದು ಮೇಯ್ನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಫೇಸ್ ಪ್ಯಾಕ್ ರೆಡಿ ಮಾಡೋದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತೀನಿ. 1/4 ಸ್ಪೂನ್ ಆಗುವಷ್ಟು ಕಸ್ತೂರಿ ಅರಿಶಿಣ ಯೂಸ್ ಮಾಡಿ, ಕಿಚನ್ ಅರಿಶಿಣ ಯೂಸ್ ಮಾಡೋದು ಬೇಡ. ನೆಕ್ಸ್ಟ್ ಇಲ್ಲಿ 1 ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್, ಹಾಗೆಯೇ ಪೀಲ್ ಆಫ್ ಮಾಸ್ಕ್ ಯಾವುದೇ ಕಂಪನಿದಾದರೂ ಪರವಾಗಿಲ್ಲ. 1 ಸ್ಪೂನ್ ಆಗುವಷ್ಟು ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡಿ. ನಾನಿಲ್ಲಿ ಆರೆಂಜ್ ಫ್ಲೇವರ್ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈ ಫೇಸ್ ಪ್ಯಾಕಲ್ಲಿ ಇದೇ ಮೇನ್ ವಸ್ತು ಅಂತ ಹೇಳ್ಬೋದು. ಇದರಿಂದನೇ ಫುಲ್ ಫೇಸ್ ಪ್ಯಾಕ್ ನಿಂತಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಿರ್ತೀನಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದನ್ನು ಮಿಕ್ಸ್ ಮಾಡೋದಕ್ಕೆ. 1 ಮಿನಿಟ್ಸ್ ಬೇಕಾಗ್ಬೋದು. ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಗಿದೆ ನೋಡಿ ಹೇಗೆ ಚೆನ್ನಾಗಿ. ಇದನ್ನು ನಾವು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಇದು ನಾನು ಫೇಸ್ ಸ್ಕ್ರಬ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡುವಂಥದ್ದು. ಇದು ಬಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ. ಫಸ್ಟ್ ನಾನು ಫೇಸ್ ಸ್ಕ್ರಬ್ ಬಗ್ಗೆ ಹೇಳ್ತೀನಿ. ಫೇಸ್ ಸ್ಕ್ರಬ್ಬನ್ನು ಯಾವುದೇ ಫೇಶಿಯಲ್ ಮಾಡುವಾಗ ಇದು ಮೇನ್ ಸ್ಟೆಪ್ ಅಂತ ಹೇಳ್ಬೋದು. ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ, ಆವಾಗಲೇ ಹೇಳಿದ್ನಲ್ವ, 10 ರಿಂದ 15 ನಿಮಿಷ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳಿ. ಸರ್ಕ್ಯುಲರ್ ಮೋಷನಲ್ಲಿ ಫಸ್ಟ್ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿಕೊಂಡ್ರೆ ಸ್ಕಿನ್ನಲ್ಲಿರುವ ಡೆಡ್ ಸ್ಕಿನ್ ಹೋಗುತ್ತೆ, ಓಪನ್ ಪೋರ್ಸ್ ಕಮ್ಮಿ ಆಗುತ್ತೆ. ನಾನಿಲ್ಲಿ 1 ನಿಮಿಷ ಕೂಡ ಸ್ಕ್ರಬ್ ಮಾಡ್ಕೊಂಡಿಲ್ಲ, ಆಗಲೇ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ. ಲೆಫ್ಟ್ ಹ್ಯಾಂಡ್ಗೂ ರೈಟ್ ಹ್ಯಾಂಡ್ಗೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಇಲ್ಲಿ ನಾನು ಫೇಸ್ ಮಾಸ್ಕ್ ಹೇಗೆ ಅಪ್ಲೈ ಮಾಡೋದಂತ ಕೈನಲ್ಲಿ ಮಾಡಿ ತೋರಿಸ್ತೀನಿ. ಅದರಲ್ಲಿ ಎಷ್ಟು ಚೆನ್ನಾಗಿ ಹೇರ್ ರಿಮೂವ್ ಆಗುತ್ತಂತ ನೋಡಿ. ನಾನು ಇದನ್ನು ಯೂಸ್ ಮಾಡಿ ನೆಕ್ಸ್ಟ್ ಡೇ ಇದನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದನ್ನು ಯೂಸ್ ಮಾಡಿದ್ರಿಂದ. ಸ್ವಲ್ಪ ಥಿಕ್ ಲೇಯರ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಥಿನ್ ಲೇಯರ್ ಮಾಡಿಕೊಂಡ್ರೆ ಪೀಲ್ ಆಫ್ ಮಾಸ್ಕ್ ರಿಮೂವ್ ಮಾಡೋಕ್ಕಷ್ಟು ಈಸಿಯಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಫುಲ್ ಫೇಸ್ಗೂ ಮತ್ತು ನೆಕ್ಕಿಗೆ ಬೇಕಾದರೆ ಯೂಸ್ ಮಾಡಿ. ಫಸ್ಟ್ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಥಿಕ್ಕಾಗಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇದನ್ನು ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ಇಟ್ಕೋಬೇಕು, ಅದಕ್ಕಿಂತ ಕಮ್ಮಿ ಇಟ್ಕೊಬೇಡಿ. ನೋಡಿ 20 ಮಿನಿಟ್ಸ್ ಆಗಿದೆ, ತುಂಬಾ ಡ್ರೈ ಆಗಿದೆ. ಫುಲ್ಲಿ ಒಣಗಬೇಕು ಇದನ್ನು. ಈ ಮಾಸ್ಕು ಫುಲ್ಲಾಗಿ ಒಣಗಬೇಕು. ಅದಾದಮೇಲೆ ತೆಗಿಬೇಕು. ಪೀಲ್ ಆಫ್ ಮಾಸ್ಕು ನಾವು ಅಡ್ವರ್ಟೈಸಲ್ಲಿ ನೋಡಿದ ಹಾಗೆ ಅಷ್ಟು ನೀಟಾಗಿ ಬರೋದಿಲ್ಲ, ಸ್ವಲ್ಪ ಕಷ್ಟನೇ ಆಗುತ್ತೆ. ಇದರಿಂದ ಫೇಶಿಯಲ್ ಹೇರ್ ರಿಮೂವ್ ಆಗುತ್ತೆ. ಸ್ವಲ್ಪ ನೋವಾಗ್ಬೋದು ತೆಗೆಯುವಾಗ, ಆದ್ರೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ. ಈ ಫೇಸ್ ಮಾಸ್ಕಲ್ಲಿ ಕಾಫಿ ಪೌಡರ್ ಮತ್ತು ಅರಿಶಿಣ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಗ್ಲೋ ಆಗುತ್ತೆ. ಫೇಶಿಯಲ್ ಹೇರ್ ಎನಿವೆ ರಿಮೂವ್ ಆಗುತ್ತೆ ಪೀಲ್ ಆಫ್ ಮಾಸ್ಕಲ್ಲಿ. ಫೇಸ್ ಗ್ಲೋ ಕೂಡ ಆಗುತ್ತೆ. ಇನ್ಸ್ಟೆಂಟಾಗಿ ನಮ್ಗೆ ಇದು ರಿಸಲ್ಟ್ ಬರುತ್ತೆ. ಅದಕ್ಕೆ ಹೇಳಿದ್ದು ನಾನು, ಫಂಕ್ಷನ್ ಇದ್ದರೆ ಇದನ್ನು ಖಂಡಿತ ಯೂಸ್ ಮಾಡಿ. ಇದನ್ನು ಯೂಸ್ ಮಾಡೋದ್ರಿಂದ ನಾವು ಮೇಕಪ್ ಮಾಡೋವಾಗ ನೀಟಾಗಿ ಮೇಕಪ್ ಲುಕ್ ನಮಗೆ ಕಾಣುತ್ತೆ. ಈ ಪೀಲ್ ಆಫ್ ಮಾಸ್ಕನ್ನು ರಿಮೂವ್ ಮಾಡಿದ ಮೇಲೆ ತಣ್ಣೀರಿನಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಮ್ಮ ಫೇಶಿಯಲ್ ಹೇರ್ ರಿಮೂವ್ ಆದಮೇಲೆ ಸ್ವಲ್ಪ ರೆಡ್ನೆಸ್ ಆಗಿರ್ಬೋದು, ತೊಂದರೆ ಏನಿರೋದಿಲ್ಲ.
ಮಾಯಿಶ್ಚರೈಸರ್ ಅಪ್ಲೈ ಮಾಡಿ, ಇಲ್ಲಾಂದರೆ ರೋಸ್ ವಾಟರ್ನ ಅಪ್ಲೈ ಮಾಡಿ. ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ರಿಲ್ಯಾಕ್ಸ್ ಆಗುತ್ತೆ, ಹಾಗೆಯೇ ಡ್ರೈ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಎಷ್ಟು ಡಿಫರೆನ್ಸ್ ನೋಡಿ, ಈ ಕಡೆಯಿಂದ ಪೂರ್ತಿ ಹೇರ್ ರಿಮೂವ್ ಆಗಿದೆ, ಆ ಕಡೆ ಹೇರ್ ಎಲ್ಲ ಇದೆ ನೋಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.